ಮದ್ದೂರು ಗಣೇಶೋತ್ಸವದಲ್ಲಿ ಕಲ್ಲು ತೂರಾಟ ಪ್ರಕರಣ ಪಾತ್ರವೇ ಇಲ್ಲದಂತ ಪೊಲೀಸ್ ಅಧಿಕಾರಿಯ ಒಂದು ಬಲಿಪಶು ಆಗಿರುವಂತದ್ದು. ಮದ್ದೂರು ಗಣೇಶೋತ್ಸವದಲ್ಲಿ ಕಲ್ಲು ತೂರಾಟ ಪ್ರಕರಣ ಪಾತ್ರವೇ ಇಲ್ಲದಂತ ಪೊಲೀಸ್ ಅಧಿಕಾರಿ ಬಲಿಪಶು ಆಗಿರುವಂತದ್ದು. ಇದೀಗ ಅಡಿಷನಲ್ ಎಸ್ಪಿ ತಿಮ್ಮಯ್ಯ ವರ್ಗಾವಣೆ ಮಾಡಲಾಗಿದೆ. ಅಡಿಷನಲ್ ಎಸ್ಪಿ ತಿಮ್ಮಯ್ಯ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ನೀಡಿರುವಂತದ್ದು. ಕೇವಲ ಬಂದೋಬಸ್ತ್ ಕೆಲಸ ಮಾಡ್ತಾ ಇದ್ದಂತ ತಿಮ್ಮಯ್ಯ ವರ್ಗಾವಣೆ ಆಗಿರುವಂತದ್ದು. ವರ್ಗಾವಣೆ ಮಾಡಿ ಇನ್ನೂ ಜಾಗ ತೋರಿಸಿದ ಸರ್ಕಾರ ಅನುಮಾನಕ್ಕೆ ಕೊಟ್ಟು ಏನ್ ಮಾಡಿದ್ದಾರೆ, ದಿಢೀರಾಗಿ ವರ್ಗಾವಣೆಯನ್ನ ಮಾಡಿರುವಂತದ್ದು. ಪಾತ್ರವೇ ಇಲ್ಲದಂತಹ ಪೊಲೀಸ್ ಅಧಿಕಾರಿ ವರ್ಗಾವಣೆ ಮಾಡಿರುವಂತದ್ದು. ಅಡಿಷನಲ್ ಎಸ್ಪಿ ತಿಮ್ಮಯ್ಯ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ನೀಡಿದೆ. ಕೇವಲ ಬಂದೋಬಸ್ತ್ ಕೆಲಸ ಮಾಡ್ತಾ ಇದ್ದಂತಹ ತಿಮ್ಮಯ್ಯ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ನೀಡಿದೆ. ಇದೆಲ್ಲವೂ ಕೂಡ ಅನುಮಾನಕ್ಕೆ ಎಡೆಮಾಡಿಕೊಟ್ಟಂತಹ ಒಂದು ದಿಢೀರ್ ವರ್ಗಾವಣೆ ಅಂತಾನೆ ಹೇಳ್ಬೋದು. ದಿಢೀರಾಗಿ ಇವರನ್ನ ಯಾಕೆ ವರ್ಗಾವಣೆ ಮಾಡಿದ್ರು, ಇದೆಲ್ಲವೂ ಕೂಡ ಇದೀಗ ಅನುಮಾನಕ್ಕೆ ಕಾರಣವಾಗಿರುವಂತದ್ದು. ಮದ್ದೂರು ಗಣೇಶೋತ್ಸವದಲ್ಲಿ ಕಲ್ಲು ತೂರಾಟ ಪ್ರಕರಣ ನಡೆಯಿತು. ಅಡಿಷನಲ್ ಎಸ್ಪಿ ತಿಮ್ಮಯ್ಯ ಕೇವಲ ಬಂದೋಬಸ್ತ್ ಕೆಲಸವನ್ನ ಅಲ್ಲಿ ಮಾಡ್ತಾ ಇದ್ರು. ಆದ್ರೆ ದಿಢೀರಂತ ತಿಮ್ಮಯ್ಯನನ್ನ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ನೀಡಿದೆ. ಇದೆಲ್ಲವೂ ಕೂಡ ಒಂಥರ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಈ ಒಂದು ದಿಢೀರ್ ವರ್ಗಾವಣೆ ಇದೆಯಲ್ಲ, ಇದೊಂದು ಅನುಮಾನಕ್ಕೆ ಇದೀಗ ಎಡೆಮಾಡಿಕೊಟ್ಟಿರುವಂತದ್ದು. ಮದ್ದೂರು ಗಣೇಶೋತ್ಸವದಲ್ಲಿ ಕಲ್ಲು ತೂರಾಟ ಪ್ರಕರಣ ನಡೆಯಿತು. ಈ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾನೆ ಇದೆ. ಅಲ್ಲಿ ಬಿಜೆಪಿ ಶಾಸಕರು ಹೋಗ್ಬಿಟ್ಟು ಸರ್ಕಾರದ ವಿರುದ್ಧ ಏನು ವಾಗ್ದಾಳಿಯನ್ನ ನಡೆಸುವಂತದ್ದಾಗಿರ್ಬೋದು. ಹಾಗೆ ಅಲ್ಲಿ ಅಡಿಷನಲ್ ಎಸ್ಪಿ ಆಗಿರುವಂತಹ ತಿಮ್ಮಯ್ಯ ವರ್ಗಾವಣೆ ಮಾಡಿರುವಂತದ್ದು, ದಿಢೀರಂತ ವರ್ಗಾವಣೆ ಮಾಡಿದ್ದಾರೆ. ಕೇವಲ ಬಂದೋಬಸ್ತ್ ಕೆಲಸ ಮಾತ್ರ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರನ್ನ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ನೀಡಿರುವಂತದ್ದು. ಇದೆಲ್ಲವೂ ಕೂಡ ಒಂಥರ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ.